ಸುಂದ್ರಪಾಳ್ಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1998 ಮತ್ತು 99ನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. 28 ವರ್ಷಗಳ ನಂತರ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನಕ್ಕೆ ಸಾಕ್ಷಿಯಾದ ಕಾರ್ಯಕ್ರಮ. ತಮ್ಮ ನೆಚ್ಚಿನ ಗುರುಗಳಿಗೆ ಪಾದ ಪೂಜೆ ಸಲ್ಲಿಕೆ. ಸುಂದ್ರಪಾಳ್ಯ ಕೆಪಿಎಸ್ ಶಾಲೆಯ ಆವರಣವು ಭಾನುವಾರ ಒಂದು ಅಪರೂಪದ ಮತ್ತು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಸುಂದ್ರಪಾಳ್ಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1998 ಹಾಗೂ 99ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಬರೋಬ್ಬರಿ 28 ವರ್ಷಗಳ ನಂತರ ಒಂದೆಡೆ ಸೇರಿ ತಮ್ಮ ಜೀವನೋಪಾಯಕ್ಕೆ ಅಡಿಪಾಯ ಹಾಕಿಕೊಟ್ಟ ಗುರುಗಳಿಗೆ ಗುರುವಂದನೆಯನ್ನ ಸಲ್ಲಿಸುವ ಮೂಲಕ ಮಾದರಿಯಾದರು. ದಶಕಗಳ ಕಾಲ ದೂರವಾಗಿದ್ದ ಸಹಪಾಠಿಗಳು ಮತ್ತೆ ಒಂದಾಗಿ ತಮಗೆ ಅಕ್ಷರ ಕಲಿಸಿದ ನೆಚ್ಚಿನ ಶಿಕ್ಷಕರನ್ನ ವೇದಿಕೆಗೆ ಕರೆತಂದು ಅವರಿಗೆ ಪಾದಪೂಜೆ ನೆರವೇರಿಸಿ ಫಲಪುಷ್ಪ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ವೇಳೆ ತಮ್ಮ ಹಳೆಯ ವಿದ್ಯಾರ್ಥಿಗಳ ಪ್ರೀತಿ ಮತ್ತು ಗೌರವಕ್ಕೆ ಮನಸೋತ ನಿವೃತ್ತ ಶಿಕ್ಷಕರು ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಯನ್ನು ಮತ್ತು ಕಲಿಸಿದ ಗುರುಗಳನ್ನ ನೆನಪಿಟ್ಟುಕೊಂಡು ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಹೆಮ್ಮೆಯ ವಿಷಯ. ನಿಮ್ಮ ಏಳಿಗೆಯೇ ನಮಗೆ ಅತಿ ದೊಡ್ಡ ಗುರುದಕ್ಷಿಣೆ ಎಂದು ಹರಿಸಿದರು. ಇನ್ನು ಈ ಸಮಾರಂಭವು ಕೇವಲ ಗೆಳೆಯರ ಭೇಟಿಯಾಗದೆ ಗುರು ಶಿಷ್ಯರ ಪರಂಪರೆಯನ್ನ ಎತ್ತಿ ಹಿಡಿಯುವ ಸಾಂಸ್ಕೃತಿಕ ಹಬ್ಬದಂತೆ ಮೂಡಿ ಬಂದಿದ್ದು, ಕಾರ್ಯಕ್ರಮದ ಕೊನೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಸಾಮೂಹಿಕ ಭೋಜನ ಸವಿದು ಮುಂದಿನ ದಿನಗಳಲ್ಲೂ ಕೂಡ ತಾವು ಓದಿದ ಶಾಲೆಯ ಏಳಿಗೆಗೆ ಶ್ರಮಿಸುವುದಾಗಿ ಸಂಕಲ್ಪ ಮಾಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಗೋಪಿನಾಥ್, ಸತ್ಯನಾರಾಯಣ, ಚೆನ್ನೇಗೌಡ, ನಾಗರಾಜ್, ಈಶ್ವರಪ್ಪ, ರಘುಪತಿ ರೆಡ್ಡಿ, ಸಂತೋಷ್ ಕುಮಾರ್, ಹಳೆಯ ವಿದ್ಯಾರ್ಥಿಗಳಾದ ಶಿವಕುಮಾರ್, ಜಗದೀಶ್, ಕೇಶವರೆಡ್ಡಿ, ಶಂಕರ್ ರೆಡ್ಡಿ, ವಿವೇಕಾನಂದ ರೆಡ್ಡಿ, ಚಂದ್ರಮೋಹನ್, ಶ್ರೀನಿವಾಸ್, ಭಾಸ್ಕರ್ ರೆಡ್ಡಿ, ಉಮಾಶಂಕರ್, ಶ್ರೀರಾಮ್ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಾಲೆಯಾಗಿ ಬೃಹದಾಕಾರವಾಗಿ ಬೆಳೀತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಕನ್ನಡ ಮಾಧ್ಯಮದಲ್ಲಿ 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಇದ್ದರು. ಈಗ KPS ಆದಮೇಲೆ ಆಂಗ್ಲ ಮಾಧ್ಯಮ ಕೂಡ ಪ್ರಾರಂಭ ಆಗಿದೆ. ಜೊತೆಗೆ PUC ಕೂಡ ಪ್ರಾರಂಭ ಆಗಿ PUC ವಿಜ್ಞಾನ ವಿಭಾಗ ಈ ಒಂದು KPS ಸಂಸ್ಥೆಯಲ್ಲಿ ನಡೀತಾ ಇದೆ. ಸರ್ಕಾರಿ ಪ್ರೌಢಶಾಲೆಯನ್ನ ಮೊಟ್ಟ ಮೊದಲ ಬಾರಿಗೆ ತಗೊಂಡು ಬಂದರು.
ಅದೇ ಟೈಮಲ್ಲಿ ಈ ಒಂದು ಗ್ರಾಮಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಮಂಜೂರಾಗಿತ್ತು. ಆ ಕಾಲದಲ್ಲಿ ಹಳ್ಳಿಗಳಲ್ಲಿ ಉಳಿದೋಗಿರ್ತಕ್ಕಂಥ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳನ್ನು ಆ ಕಾಲದಲ್ಲಿ ಹಿರಿಯರೆಲ್ಲರೂ ಕೂಡ ಸೈಕಲ್ ಹಾಕ್ಕೊಂಡೋಗಿ ಫೈಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡು ಬಂದು ಈ ಒಂದು ಶಾಲೆಯಲ್ಲಿ ಸೇರಿಸಿ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು. ಇವತ್ತು ತುಂಬ ಬೃಹದಾಕಾರವಾಗಿ ಬೆಳೀತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. 40 ವರ್ಷಗಳ ಇತಿಹಾಸವುಳ್ಳ ಈ ಶಾಲೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮರ ಗಿಡ ಎಲ್ಲವೂ ಕೂಡ ಚೆನ್ನಾಗಿದೆ. ಅತ್ಯುತ್ತಮ ವಿದ್ಯಾರ್ಥಿಗಳ ವೃಂದ ಇವತ್ತು ಈ ಶಾಲೆಯಲ್ಲಿ ಹೊರಹೋಗಿದೆ. ಇವತ್ತಿನ ದಿವಸ ಒಬ್ಬ ಇಂಜಿನಿಯರ್, ಮಹದೇವಪುರದ ಇಂಜಿನಿಯರ್ ಇವತ್ತು 3 ಜಿಲ್ಲೆಗಳಿಗೆ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಇದೇ ನೆರೆಯ ಎನೇರಹಳ್ಳಿ ಊರಿನಲ್ಲಿ ಒಬ್ಬ ಪ್ರೊಫೆಸರ್ ಆಗಿ ಡಾಕ್ಟರೇಟ್ ಆಗಿ ಗೋವಿಂದಪ್ಪ ಅಂತ ಅಂದ್ಬಿಟ್ಟು ಕೂಡ ಇವತ್ತು ಹೊರಹೊಮ್ಮಿದ್ದಾರೆ ಈ ಶಾಲೆಯ ವಿದ್ಯಾರ್ಥಿ. ಹಾಗೆಯೇ ಅನೇಕ ಜನ ವಿದ್ಯಾರ್ಥಿಗಳು ಇವತ್ತು ASI ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ, ಮುಳಬಾಗ್ಲಲ್ಲಿ ಇವತ್ತು ಕೂಡ ರಮೇಶ್ ಅಂತ ವೆಂಕಸಂದ್ರದವರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಜನ ಶಿಕ್ಷಕರಿಂದ ಕೂಡ ಈ ಶಾಲೆಯಿಂದ ಹೊರಹೋಗಿದೆ. ಅದರಲ್ಲಿ ಉದಾಹರಣೆಯಾಗಿ ನಮ್ಮ ನೇತಾಜಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಚಂದ್ರಾರೆಡ್ಡಿ ಮತ್ತು ಶಂಕರಪ್ಪ ಕೂಡ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾಗಿದ್ದು, ಶಿಕ್ಷಕರಾಗಿದ್ದು, ಸಂಘದ ಪದಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ GS ಇವರು ಹುಡುಕಿಕೊಟ್ಟಂತ ಜಾಗವನ್ನು ನಾವು ವಿದ್ಯಾರ್ಥಿ ಸಮೂಹದಿಂದ ದೊಡ್ಡ ಹೋರಾಟವನ್ನು ಮಾಡಿ ಈ ಶಾಲೆಗೆ ತಹಶೀಲ್ದಾರನ್ನು ಇಲ್ಲಿಗೆ ಕರೆಸಿ ಇವತ್ತು ಆ ಜಾಗವನ್ನು ಸುಮಾರು 3/4 ಎಕರೆ ಜಮೀನನ್ನು ಇವತ್ತು ನಾವು ವಶಪಡಿಸ್ಕೊಂಡಿದ್ದೀವಿ. ಅದಕ್ಕೆ ಬೇಲಿ ಕೂಡ ಹಾಕಿದ್ದೀವಿ. ಅದನ್ನು ಈ ಶಾಲೆಯ ಆಡಳಿತಾಧಿಕಾರಿಗಳು, ಪ್ರಿನ್ಸಿಪಾಲ್ ಆಗಿರ್ಬೋದು, ಹೆಡ್ ಮಾಸ್ಟರ್ ಆಗಿರ್ಬೋದು, ನಾವು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಂದರೆ ಅವರು ಉಪಯೋಗಿಸ್ಕೊಳ್ತಾ ಇಲ್ಲ. ಇದೊಂದು ಧೋರಣೆ ಆಗಿದೆ ನಮಗೆ. ಕಾರಣ ಏನಂತಂದರೆ ನಾವು ವಿದ್ಯಾರ್ಥಿಗಳನ್ನು ಅಲ್ಲಿ ಬಿಡಿ ಆಟ ಆಡ್ಕೊಳ್ಳಿ, ನಮ್ಮ ಜಾಗ ಅದು ಅಂತ ಹೇಳಿದ್ರೆ ಆ ಕಡೆಗೆ ಬಿಡೋದಕ್ಕೆ ಹೋಗ್ತಾ ಇಲ್ಲ ಅವರು. ಈವನ್ ಇನ್ನೂ ಒಂದು ಹೊರಡೆ ಹೇಳ್ಬೇಕು ಅಂತಂದ್ರೆ ಸುಮ್ಮನೆ ಯೂರಿನಲ್ಸ್ ಹೋಗೋದಕ್ಕಾದ್ರೂ ಜಾಗ ಮಾಡಿಕೊಡಿ ಅಂತ ಹೇಳಿದ್ರೆ ಕೂಡ ಅವ್ರು ಮಾಡ್ತಾ ಇಲ್ಲ. ಆಮೇಲೆ ಕೇಸ್ ಈಗಲೂ ನಡೀತಾ ಇದೆ. ಕೇಸ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇವತ್ತು ಕೇಸ್ಗೂ ಸಹ ಹೋಗ್ತಾ ಇಲ್ಲ. ಇವತ್ತು ನಾಳೆ ಕೇಸ್ ಇದೆ, ಆದರೂ ಕೂಡ ಹೋಗ್ತಾ ಇಲ್ಲ. 40 ವರ್ಷಗಳಿಂದ ಮುಸಲ್ಮಾನರಾಗಿರ್ತಕ್ಕಂಥವರು ಲೋಕಲ್ ಪ್ಯಾರಿಜಾನ್ ಅಂತ ಅವರು ಮರ ಗಿಡ ಎಲ್ಲ ಬೆಳೆಸ್ಕೊಂಡು ಇದರ ಫಲವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಇವತ್ತು ಗಿಡ ಎಲ್ಲನೂ ನಾವು ಅಲ್ಲಿ ಫೆನ್ಸಿಂಗ್ ಹಾಕ್ಕೊಂಡಿದ್ದೀವಿ. ಹತ್ತಿರದಲ್ಲೇ ನಮ್ಮ GS ಅವರ ನೇತೃತ್ವದಲ್ಲಿ ಅದನ್ನು ಕಟಾವು ಕೂಡ ಮಾಡಿಬಿಟ್ಟು ಅದನ್ನು ದೊಡ್ಡ ಒಂದು ಮೈದಾನ ಮಾಡಿ ಅದೊಂದು ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ವಿದ್ಯಾರ್ಥಿಗಳೆಲ್ಲರೂ ಕೂಡ ನೀವೆಲ್ಲ ಇಲ್ಲಿ ನೆರೆದಿರ್ತಕ್ಕಂಥವ್ರು, ಇಲ್ಲಿ ಡಿಗ್ರಿ ಕಾಲೇಜ್ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಡಿಗ್ರಿ ಕಾಲೇಜ್ ಮಾಡಿ ಒಂದು TCH ಮಾಡಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಕೂಡ ಉದ್ದೇಶ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಒಂದು ವಿದ್ಯಾಗಣಪತಿ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಬಹಳಷ್ಟು ಶ್ರಮ ಪಟ್ವಿ. ಆ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಒಬ್ಬೊಬ್ಬರು ಲಕ್ಷಗಟ್ಟಲೆ ದುಡ್ಡನ್ನು ಸುರಿದು ಇವತ್ತು ದೇವಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಪ್ರತಿನಿತ್ಯ ಪೂಜೆ ಕೂಡ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಭಕ್ತಿ ಭಾವ ತುಂಬಿಸ್ಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಇವತ್ತು ನಾವು ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ದಿನನಿತ್ಯ ಪೂಜೆ ನಡೀತಾ ಇದೆ. ಈ ಪೂಜೆಗೆ ಈ ಶಾಲೆಯ ಗ್ರೂಪ್ D ಚಂದ್ರಪ್ಪ ಅವ್ರು ತುಂಬ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಯಾರು ಶಿಕ್ಷಕರು ವಹಿಸದೇ ಇರ್ತಕ್ಕಂಥ ಕೆಲಸವನ್ನ ಆ ಹುಡುಗ ಮಾಡ್ತಾ ಇದ್ದಾನೆ. ಆ ಹುಡುಗ ಇಲ್ಲಿ ವಿದ್ಯಾರ್ಥಿಯೂ ಹೌದು ಮತ್ತು ಇಲ್ಲಿ ಗ್ರೂಪ್ D ಹೌದಾಗಿರ್ತಾನೆ. ಉಳಿಸ್ಕೊಡೋದಕ್ಕೆ ಮತ್ತು ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ನಮ್ಮ ಎಲ್ಲ ಪ್ರೆಸ್ ಏನು ದೃಶ್ಯ ಮಾಧ್ಯಮ ಇರ್ಬೋದು, ಆಮೇಲೆ ಪತ್ರಿಕೋದ್ಯಮ ಇರ್ಬೋದು, ಇವರೆಲ್ಲರೂ ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ, ತುಂಬ ಪ್ರಚಾರವನ್ನು ಮಾಡಿದ್ದಾರೆ. ಆಮೇಲೆ ಈಗಿರ್ತಕ್ಕಂಥ 98, 99ನೇ ಸಾಲಿನ ವಿದ್ಯಾರ್ಥಿಗಳು ನಮ್ಮನ್ನೆಲ್ಲ ಗುರುತಿಸಿ ಇವತ್ತು ಕರೆಸಿದ್ದೀರಿ. ನಿಮ್ಗೆಲ್ಲರೂ ಕೂಡ ನಾವು ಚಿರಋಣಿಯಾಗಿರ್ತೀವಿ. ನಮ್ಮ ಆಶೀರ್ವಾದ ನಿಮಗೆ ಯಾವಾಗಲೂ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿ ವರ್ಷ ನೀವು ಮಾತಾಡೋದು ಸ್ವಲ್ಪ ದಯವಿಟ್ಟು ಸುಮ್ಮನೆ. ಪ್ರತಿ ವರ್ಷ ಕೂಡ ಈ ಥರದ್ದು ಒಂದು ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡದೇ ಇದ್ರೂ ಚಿಂತೆ ಇಲ್ಲ. ಕನಿಷ್ಠ ನೀವು ವಿದ್ಯಾರ್ಥಿ ಸಮ್ಮಿಲನ ನೀವು ಮಾಡ್ಕೊಳ್ಳಿ. ನಿಮ್ಗೆ ಅವಕಾಶ ನಾವಿಲ್ಲಿ ಮಾಡಿಕೊಡ್ತೀವಿ. ದಯವಿಟ್ಟು ಬನ್ನಿ, ನಿಮ್ಮೆಲ್ಲ ಸ್ನೇಹಿತರು ಒಂದು ಕಡೆ ಸೇರ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.